ದೂರದಲ್ಲೊಂದು ಸುತ್ತ ಕಾಡು, ಕಾಡಿನ ಮಧ್ಯೆ ಒಂದು ಗೂಡು. ಈ ಸುಡೋ ಬೇಸಿಗೆಯಲ್ಲಿ ಈ ತರ ಒಂದು ಬ್ಯೂಟಿಫುಲ್ ವೆದರ್ ಇಲ್ಲಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ. ಬೆಂಗಳೂರಲ್ಲಿ ಶೆಕೆ ತಡೆಯೋಕಾಗದೆ ಒಂದೆರಡು ಮೂರ್ ದಿನ ಫ್ರೆಂಡ್ಸ್ ಜೊತೆ ಇಲ್ಲಿಗೆ ಬಂದು ಚಳಿಗೆ ಬ್ಲಾಂಕೆಟ್ ಎತ್ಕೊಂಡ್ ಮಲ್ಗೋ ತರ ಆಯ್ತು. ಇಲ್ಲಿ ವರ್ಷ ಪೂರ್ತಿ ಹೀಗೆ ಇರುತ್ತಂತೆ. ಇಲ್ಲಿ ನೀವು ಕಂಪ್ಲೀಟ್ ಫಾರೆಸ್ಟ್ ಅಲ್ಲಿ 2-3 ದಿನ ಟೈಮ್ ಸ್ಪೆಂಡ್ ಮಾಡಬಹುದು. ಇಲ್ಲಿನ ನ್ಯಾಚುರಲಿಸ್ಟ್ ಜೊತೆಗೆ ಫಾರೆಸ್ಟ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಫಾರೆಸ್ಟ್ ಮಧ್ಯೆ ವಾಟರ್ ಫಾಲ್ಸ್ ಮತ್ತೆ ವಾಟರ್ ಸ್ಟ್ರೀಮ್ಸ್ ವಿಸಿಟ್ ಮಾಡಿ ಅಲ್ಲೇ ಸ್ನಾನ ಮಾಡಬಹುದು. ಬೆಳಿಗ್ಗೆ ಒಂದು ಬ್ಯೂಟಿಫುಲ್ ನೇಚರ್ ವಾಕು, ರಾತ್ರಿ ಅದೇ ಕಾಡಲ್ಲಿ ನೈಟ್ ಜೀಪ್ ಸಫಾರಿ ಅಂತ ಸಾಕಷ್ಟು ಆಕ್ಟಿವಿಟೀಸ್ ಮಾಡಿಸ್ತಾರೆ. ಜೊತೆಗೆ ಪ್ರಾಪರ್ಟಿ ಮುಂದೆನೆ ಈ ಲೇಕ್ ಅಲ್ಲಿ ಕಾಯಕಿಂಗ್ ಕೂಡ ಮಾಡಬಹುದು. ಬೆಂಗಳೂರಿಂದ ಜರ್ನಿ ಮಾಡ್ತಾ ಆನ್ ದಿ ವೇ ನಮಗೆ ಬಂಡೀಪುರಲ್ಲಿ ಸಾಕಷ್ಟು ಅನಿಮಲ್ಸ್ ಸೈಟ್ ಆಯ್ತು. ನಮ್ಮ ಅದೃಷ್ಟಕ್ಕೆ ಹುಲಿ ಕೂಡ ರೋಡ್ ಅಲ್ಲೇ ಕಾಣಿಸ್ತು. ಲೈಫ್ ಅಲ್ಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು. ಅಲ್ಲಿಂದ ನಾವು ವಯನಾಡ್ಗೆ ಬಂದು ನಮ್ಮ ಕಾರ್ ನ ಫಾರೆಸ್ಟ್ ಬೇಸ್ ಅಲ್ಲೇ ಪಾರ್ಕ್ ಮಾಡಿ ಅವರ ಆಫ್ ರೋಡಿಂಗ್ ಜೀಪ್ ಅಲ್ಲಿ ಹತ್ಕೊಂಡ್ವಿ. ಡೀಪ್ ಜಂಗಲ್ ಅಲ್ಲಿ 40 ನಿಮಿಷ ಮೋಸ್ಟ್ ಥ್ರಿಲ್ಲಿಂಗ್ ಡ್ರೈವ್ ಎಕ್ಸ್ಪೀರಿಯನ್ಸ್ ಇತ್ತು. ಫೈನಲಿ ಬ್ಯೂಟಿಫುಲ್ ಪ್ರಾಪರ್ಟಿಗೆ ರೀಚ್ ಆದ್ವಿ. ಹೆಸರೇ ಜಂಗಲ್ ಪಾರ್ಕ್ ರೆಸಾರ್ಟ್ ಅಂತ. ವಯನಾಡಲ್ಲಿ ಹೈಯೆಸ್ಟ್ ಮತ್ತೆ ಓಲ್ಡೆಸ್ಟ್ ಮೌಂಟೇನ್ ರೆಸಾರ್ಟ್ ಇದು. ಸುತ್ತ 900 ಎಕರೆ ಫಾರೆಸ್ಟ್ ಮಧ್ಯೆ ಇದೊಂದೇ ಪ್ರಾಪರ್ಟಿ ಇರೋದು. ಯಾವುದೇ ಡಿಸ್ಟರ್ಬೆನ್ಸ್, ಟ್ರಾಫಿಕ್ ನಾಯ್ಸ್ ಇಲ್ಲದೆ ಕಂಪ್ಲೀಟ್